ಫ್ರೀಸರ್. ಬಳ್ಳಾರಿ ಫೇಮಸ್ ಏನಂದರೆ ಮೈನಿಂಗ್ಸು. ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲು ನಮ್ಮ ಊರಿಗೆ ಬಂದ್ರೇ ಬಿಸಿಲಿಗೆ ತಡೆಯೋಕ್ಕಾಗಲ್ಲ, ಆ ಥರ ಬಿಸಿಲಿದೆ ನೋಡಿ. ಬೆಳಗ್ಗೆ ಈ ಥರ ಕ್ಲೈಮೇಟಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಪೀಸಾಗಿರುತ್ತೆ, ಒಂಥರ ಖುಷಿ ಕೊಡುತ್ತೆ ಈ ಥರ ಟ್ರಾವೆಲ್ ಮಾಡಬೇಕಂದ್ರೆ ಬೈಕಲ್ಲಿ, ಬೈಕ್ ರೈಡಲ್ಲಿ. ಇಲ್ಲೆಲ್ಲ ಸಿರಾ, ತುಮಕೂರು ಎಲ್ಲ ಅಡಿಕೆ ತೋಟ, ಆಮೇಲೆ ತೆಂಗಿನ ತೋಟ ಜಾಸ್ತಿ ಇದೆರಡು, ಮತ್ತು ಬಾಳೆ ಗಿಡ, ಬಾಳೆ ತೋಟ ಹಾಕಿರ್ತಾರೆ. ಈ ಮೂರು ಜಾಸ್ತಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಒಂಥರ ಖುಷಿ ಕೊಡುತ್ತೆ ಬೆಳಗ್ಗೆ ಟೈಮ್ ಗಾಡಿ ಓಡ್ಸೋಕ್ಕೆ. ಏನೋ ಓಡಿಸಿದ್ರೂ ಗಾಡಿ ಬೆಳಗ್ಗೆ ಟೈಮ್ ಓಡಿಸಿದ್ರೇ ಒಂಥರ ಮಜಾ. ಆಮೇಲೆ ಬಿಸಿಲು ಬಂದ ಮೇಲೆ ಗಾಡಿ ಓಡ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ ಬಾಳೆ ತೋಟ, ಇದು ಒಂಥರ ಮಜಾ ಕೊಡುತ್ತೆ. ಬಿಸಿಲು ಬಂದಾದ್ಮೇಲೆ ಏನಾಗುತ್ತೆ ಅಂದರೆ ಗಾಡಿ ಓಡ್ಸೋಕೆ ತುಂಬ ಕಷ್ಟ ಆಗಿಬಿಡುತ್ತೆ, ಇಂಜಿನ್ ಹೀಟ್ ಆಗುತ್ತೆ. ನಮಗೂ ಆ ಬಿಸಿಲಿಗೆ ಗಾಡಿ ಓಡ್ಸೋಕೆ ಜಾಸ್ತಿ ಆಗೋಲ್ಲ, ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ನಾನು ಮಾಮೂಲಿ 75 ಕ್ರಾಸ್ ಮಾಡ್ತಾ ಇಲ್ಲ, 75 ಒಳಗಡೆನೇ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಹೆಚ್ಕಮ್ಮ ಆರಾಮಾಗಿ ಇಷ್ಟೊತ್ತಿಗೆ ಹಿರಿಯೂರ ಹತ್ರ ಇರ್ತಾಯಿದ್ದೆ. ಮೆತ್ತಕ್ಕೆ ಹೋಗೋಣ. ಟೈಮ್ 6:30 ಆಗಿರಬೇಕು ಆಲ್ಮೋಸ್ಟು. ನೋಡೋಣ. ನನ್ನ ಗಾಡಿ ಹೋಗ್ತಾ ಇದೆ ನೋಡಿ ಮುಂದೆ, ಕರಿಷ್ಮಾ. ಬಟ್ ನಂದು ಯೆಲ್ಲೋ ಕಲರು, ಇದು ವೈಟ್ ಕಲರು. ಓಡ್ಸೋಕೆ ಒಂಥರ ಇರುತ್ತೆ ಮಜಾ ಇದ್ರಲ್ಲಿ ಮಾತ್ರ, ಕರಿಷ್ಮಾದಲ್ಲಿ. ನನ್ನ ಗಾಡಿ ಹಳೆ ಗಾಡಿ ಕರಿಷ್ಮಾ 140 ಹಿಡ್ದಿದ್ದೀನಿ ನಾನು ನೈಸ್ ರೋಡಲ್ಲಿ. 140 ಟಚ್ ಆಗಿದ್ದೀನಿ. ನನಗೆ ಭಯ ಬಂದು ಬಿಟ್ಬಿಟ್ಟೆ. ಆ ಥರ ಹೋಗುತ್ತೆ ಗಾಡಿ ಮಾತ್ರ, ನುಗ್ಗ್ತದೆ. ಬಟ್ ಏನಂದರೆ ಪ್ರಾಬ್ಲಮ್ಮು, ಸ್ಪೇರ್ಸ್ ಸಿಗೋಲ್ಲ, ಅದರಿಂದ ಸ್ವಲ್ಪ ಕಷ್ಟ. ಇಲ್ಲಾಂದರೆ ಆ ಗಾಡಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕುದುರೆ ಇದ್ದಂಗೆ ಅದಲ್ಲ ಗಾಡಿ. ಹೆಂಗಿದೆ ನೋಡಿ ಗಾಡಿ. ಬಟ್ ನಂದು ಫ್ರಂಟ್ ಮಾತ್ರ ಡಿಸ್ಕ್ ಇತ್ತು, ಹಿಂದೆ ಮಾಮೂಲಿ ಡ್ರಮ್ ಬ್ರೇಕ್ ಇತ್ತು. ಇದಕ್ಕೆ ಹಿಂದೆನೂ ಡಿಸ್ಕ್ ಇದೆ. ಚೆನ್ನಾಗಿದೆ ಗಾಡಿ. ವೈಟ್ ಒಂಥರ ಫುಲ್ಲು ಲುಕ್ ಕೊಡುತ್ತೆ ಗಾಡಿ. ನನ್ನ ಗಾಡಿ ಹೋಗ್ತಾ ಇದೆ ನೋಡಿ ಮುಂದೆ, ಕರಿಷ್ಮಾ. ಬಟ್ ನಂದು ಯೆಲ್ಲೋ ಕಲರು, ಇದು ವೈಟ್ ಕಲರು. ಓಡ್ಸೋಕೆ ಒಂಥರ ಇರುತ್ತೆ ಮಜಾ ಇದ್ರಲ್ಲಿ ಮಾತ್ರ, ಕರಿಷ್ಮಾದಲ್ಲಿ. ನನ್ನ ಗಾಡಿ ಹಳೆ ಗಾಡಿ ಕರಿಷ್ಮಾ 140 ಹಿಡ್ದಿದ್ದೀನಿ ನಾನು ನೈಸ್ ರೋಡಲ್ಲಿ. 140 ಟಚ್ ಆಗಿದ್ದೀನಿ. ನನಗೆ ಭಯ ಬಂದು ಬಿಟ್ಬಿಟ್ಟೆ. ಆ ಥರ ಹೋಗುತ್ತೆ ಗಾಡಿ ಮಾತ್ರ, ನುಗ್ಗ್ತದೆ. ಬಟ್ ಏನಂದರೆ ಪ್ರಾಬ್ಲಮ್ಮು, ಸ್ಪೇರ್ಸ್ ಸಿಗೋಲ್ಲ, ಅದರಿಂದ ಸ್ವಲ್ಪ ಕಷ್ಟ. ಇಲ್ಲಾಂದರೆ ಆ ಗಾಡಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕುದುರೆ ಇದ್ದಂಗೆ ಅದಲ್ಲ ಗಾಡಿ. ಹೆಂಗಿದೆ ನೋಡಿ ಗಾಡಿ. ಬಟ್ ನಂದು ಫ್ರಂಟ್ ಮಾತ್ರ ಡಿಸ್ಕ್ ಇತ್ತು, ಹಿಂದೆ ಮಾಮೂಲಿ ಡ್ರಮ್ ಬ್ರೇಕ್ ಇತ್ತು. ಇದಕ್ಕೆ ಹಿಂದೆನೂ ಡಿಸ್ಕ್ ಇದೆ. ಚೆನ್ನಾಗಿದೆ ಗಾಡಿ. ವೈಟ್ ಒಂಥರ ಫುಲ್ಲು ಲುಕ್ ಕೊಡುತ್ತೆ ಗಾಡಿ. ಟೋಲ್ ಬಂತು, ಹಿರಿಯೂರು ಟೋಲು. ಮಾಮೂಲಿ ಬಳ್ಳಾರಿ ರೋಡಲ್ಲಿರೋದು ಇದು. ಹಿರಿಯೂರು ಕ್ರಾಸ್ ಆದಮೇಲೆ ಬಳ್ಳಾರಿ ಮೇನ್ ರೋಡಲ್ಲಿರೋದು ಟೋಲು. ಮುಂಚೆ ಇದೆಲ್ಲ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು ಇದು. ಅವಾಗೆಲ್ಲ ಟೋಲ್ ಯಾವುದೂ ಇರಲಿಲ್ಲ. ಮತ್ತು ಇವಾಗೆಲ್ಲ ಟೋಲ್ ಮಾಡೋರೆ 500 ಮೀಟ್ರು. ಎಲ್ಲ ದುಡ್ಡು ತಿನ್ನೋಕ್ಕೆ ಇದೆಲ್ಲ ಮಾಡೋದು.
ಆ್ಯಕ್ಚುಲಿ ಟೋಲ್ ಕಟ್ಟಂಗೆ ಇಲ್ಲ, ಯಾಕಂದರೆ ನಾವು ಗಾಡಿ ತೊಗೊಂಡಾಗೆ ರೋಡ್ ಟ್ಯಾಕ್ಸಿ ಪೇ ಮಾಡಿರ್ತೀವಿ 15 ವರ್ಷಕ್ಕೆ. ಅದಾದಮೇಲೆ ಮತ್ತೆ ದುಡ್ಡು ಎಂತಕ್ಕೆ ತೊಗೊತಾರೋ ಗೊತ್ತಿಲ್ಲ. ಹೊಸ ಟೋಲು, ವಾಹ್, ಈ ಥರದ್ದು ಎಷ್ಟು ಮಾಡೋರೋ ಗೊತ್ತಿಲ್ಲ. ಇವಾಗ ಅಲ್ಲಲ್ಲಲ್ಲಲ್ಲು ನಾವು ಊರು ಸೇರ್ಕೊಳ್ಳೋಷ್ಟು ಈ ರೋಡಲ್ಲಿ ಯಾವುದು ಒಂದು ಟೋಲ್ ಇರಲಿಲ್ಲ. ನೋಡೋಣ ಎಷ್ಟು ಬರುತ್ತೋ ಟೋಲ್ ಅಂತ. 7 ಗಂಟೆ ಆಯಿತು. ಎಲ್ಲಾದರೂ ನಾಷ್ಟ ಮಾಡ್ಕೋಬೇಕು, ಇಲ್ಲಾಂದ್ರೆ ಆಗಲ್ಲ. ಬಳ್ಳಾರಿಗೆ ಹೋಗೋ ನಾಷ್ಟ ಮಾಡೋದ ಇಲ್ಲ ಎಲ್ಲಾದರೂ ಚಳ್ಳಕೆರೆಯಲ್ಲೇ ನಾಷ್ಟ ಮಾಡ್ಕೊಳ್ಳೋದ ನೋಡ್ತೀನಿ. ಟೈಮ್ ಹಂಗೆ 10 ಗಂಟೆ ಒಳಗೆ ಬಳ್ಳಾರಿಗೆ ಹೋಗ್ಬಿಟ್ರೆ ಅಲ್ಲೇ ನಾಷ್ಟ ಮಾಡ್ಕೋಬೋದು ಬಳ್ಳಾರಿಲಿ. ಇಲ್ಲಾಂದರೆ ಇಲ್ಲೆಲ್ಲಾದರೂ ಮಾಡ್ಕೊತೀನಿ. ಚಳ್ಳಕೆರೆ ಇನ್ನೂ 32 ಕಿಲೋಮೀಟ್ರ್ ಇದೆ, ನೋಡೋಣ. ರೋಡೆಲ್ಲ ಬೊಂಬಾಟಾಗಿದೆ, ಬಟ್ ಗಾಡಿ ಚಚ್ಬೋದು. ಸರ್ವಿಸ್ ಆಗಬೇಕಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಆರಾಮಾಗಿ ಚಚ್ತಾ ಇದೆ. ಮೆತ್ತಿಗೆ ಹೋಯ್ತಾ ಇದ್ದೀನಿ. ಈ ಚಳ್ಳಕೆರೆ ಆನೇಕಲ್ಲು ಸೆಂಟ್ರಲ್ಲಿ ನಮಗೆ ಒಂದು ಸತಿ ಬಸ್ಸಲ್ಲಿ ಜರ್ನಿ ಮಾಡುವಾಗ ಆಕ್ಸಿಡೆಂಟ್ ಆಗಿತ್ತು. ನಾನು ನಮ್ಮ ಬಾಮೇದ ಜರ್ನಿ ಮಾಡ್ತಾಯಿದ್ವಿ. ಅದು ಇದು ಯಾವಾಗಂದರೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಊರಿಗೆ ಬರ್ತಾಯಿದ್ವಿ. ಬಟ್ ನಮ್ಮ ಮನೆ ದೇವ್ರಿಗೆ ಹೋದರೆ ನಾನ್ ವೆಜ್ ತಿನ್ನೋಂಗಿಲ್ಲ. ಅವತ್ತೇನು ಮಾಡಿದ್ದೀವಿ, ಕೆಲಸ ಮಾಡಿಬಿಟ್ಟು ನಾನ್ ವೆಜ್ ಚೆನ್ನಾಗಿ ತಿಂದ್ಬಿಟ್ಟು ಬಸ್ ಹತ್ತಿದ್ದೀವಿ. ಕರೆಕ್ಟಾಗಿ ಬಸ್ಸು ಬಂದು ಹೆಂಗೆ ಹೊಡೆದಿತ್ತು ಗೊತ್ತಾ. ಬಟ್ ಹಳೆ ರೋಡು, ಅವಾಗೆಲ್ಲ ಈ ರೋಡ್ ಇರಲಿಲ್ಲ, ಹಳೆ ರೋಡ್ ಇತ್ತು. ಅದು ಸ್ವಲ್ಪ ಹೈಟ್ ಇತ್ತು. ಡೌನ್ಗೆ ಜಂಪ್ ಮಾಡಿಬಿಟ್ಟು ಹೋಗಿ ಬೇವಿನ ಮರಕ್ಕೆ ಹೋಗಿ ಹೊಡೆದಿದ್ದ. ಗ್ಲಾಸ್ ಎಲ್ಲ ಹೊಡೆದೋಗಿತ್ತು. ಬಟ್ ಯಾರಿಗೆ ಏನು ಆಗಿರಲಿಲ್ಲ, ಸಣ್ಣ ಪುಟ್ಟ ಟಚ್ ಆಗಿತ್ತು ಅಷ್ಟೇ. ಅದಾದಮೇಲೆ ಮತ್ತೆ ಗೌರ್ಮೆಂಟ್ ಬಸ್ಗಳು, ಬೇರೆ ಬಸ್ಗಳೆಲ್ಲ ಬರ್ತಾವಲ್ಲ, ಆ ಥರ ಬಸ್ಸಲ್ಲಿ 5-5 ಜನ 10 ಜನ ಹತ್ತಿಸ್ಬಿಟ್ಟು ಕಳಿಸಿದ್ರು. ಆ ಥರ ಆಗೋಯ್ತು. ಆವಾಗಿಂದ ನಮ್ಮ ಮನೆ ದೇವ್ರಿಗೆ ಯಾವಾಗಾದರೂ ಹೋಗ್ಬೇಕಂದ್ರೆ ನಾನ್ ವೆಜ್ ತಿನ್ನೋಲ್ಲ. ಅವತ್ತು ತಿಂದಿರೋ ಹೋಗ್ಬೇಕು. ನಾನ್ ವೆಜ್ ತಿಂದ್ಬಿಟ್ಟು ಹೋದರೆ ಆವಾಗಲೇ ಇಮಿಡಿಯೇಟಾಗಿ ತೋರಿಸ್ಬಿಡ್ತಾನೆ ದೇವರು. ಇಷ್ಟರಲ್ಲೇ ಒಟ್ಟಿನಲ್ಲಿ ನನಗೆ ಆಲ್ಮೋಸ್ಟ್ ಇಲ್ಲೇ ಅನಿಸುತ್ತೆ, ಯಾವ ಜಾಗ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದೇ ಥರ ಇತ್ತು ಹೈಟು, ಈ ಥರ ಗಿಡಗಳಿತ್ತು. ಆವಾಗೆಲ್ಲ ಬೇವಿನ ಮರ ಇತ್ತು, ಒಂದು ಬೇವಿನ ಮರ ಈ ಸೈಜು ಸುಮಾರಾಗಿತ್ತು. ಆ ಬೇವಿನ ಮರ ಹೊಡೆದಿರೋದು ಅದು ಇವಾಗ ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ರೋಡ್ ಚೇಂಜ್ ಆಗಿಬಿಟ್ಟಿದಲ್ವ, ಅದರಿಂದ ಗೊತ್ತಾಗ್ತಿಲ್ಲ. ಬಟ್ ರೋಡ್ ಚೆನ್ನಾಗಿ ಮಾಡಿದ್ರು, ಚಚ್ಬೋದು ಆರಾಮಾಗಿ. ಆವಾಗಿಂದ ನಾನ್ ವೆಜ್ ಮುಟ್ಟೋದೇ ಇಲ್ಲ. ದೇವ್ರಿಗೆ ನೀಟಾಗಿ ಸ್ನಾನ ಮಾಡಿಕೊಂಡು ಶಿಸ್ತಾಗಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರಬೇಕು. ಆ ಥರ ಇದೆ ರೂಲ್ಸು. ಅದು ಶ್ರಾವಣ ಮಾಸದಲ್ಲಾದರೂ ನಮ್ಮ ಮನೇಲಿ ನಾನ್ ವೆಜ್ಜೇ ಮಾಡಲ್ಲ. ಬಟ್ ನಾವು ಆಸೆ ತಿಂತೀವಿ, ಮನೇಲಿ ಹೇಳ್ದಿರ ಮನೇಲಿ ಯಾವತ್ತೂ ಮಾಡಲ್ಲ. ಶ್ರಾವಣ ಮಾಸ ಮುಗಿಯೋ ಗಂಟ ನಾನ್ ವೆಜ್ ತಿನ್ನೋಂಗಿಲ್ಲ ಮನೇಲಿ, ಆ ಥರ. ಸೊ 250 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿ. ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ ಗಾಡಿಗೆ. ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿಬಿಟ್ಟು ರೆಸ್ಟ್ ಕೊಡೋಣ. ಜಾಗ ಸಿಕ್ಕಾಗ್ತಿಲ್ಲ. ಇಲ್ಲೊಂದು ಊರಿದೆ, ಊರು ದಾಟದ ಮೇಲೆ ಆ ಕಡೆ ರೆಸ್ಟ್ ಕೊಡೋಣ. ಈ ಚಳ್ಳಕೆರೆ ಆನೇಕಲ್ಲು ಸೆಂಟ್ರಲ್ಲಿ ನಮಗೆ ಒಂದು ಸತಿ ಬಸ್ಸಲ್ಲಿ ಜರ್ನಿ ಮಾಡುವಾಗ ಆಕ್ಸಿಡೆಂಟ್ ಆಗಿತ್ತು. ನಾನು ನಮ್ಮ ಬಾಮೇದ ಜರ್ನಿ ಮಾಡ್ತಾಯಿದ್ವಿ. ಅದು ಇದು ಯಾವಾಗಂದರೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಊರಿಗೆ ಬರ್ತಾಯಿದ್ವಿ. ಬಟ್ ನಮ್ಮ ಮನೆ ದೇವ್ರಿಗೆ ಹೋದರೆ ನಾನ್ ವೆಜ್ ತಿನ್ನೋಂಗಿಲ್ಲ. ಅವತ್ತೇನು ಮಾಡಿದ್ದೀವಿ, ಕೆಲಸ ಮಾಡಿಬಿಟ್ಟು ನಾನ್ ವೆಜ್ ಚೆನ್ನಾಗಿ ತಿಂದ್ಬಿಟ್ಟು ಬಸ್ ಹತ್ತಿದ್ದೀವಿ. ಕರೆಕ್ಟಾಗಿ ಬಸ್ಸು ಬಂದು ಹೆಂಗೆ ಹೊಡೆದಿತ್ತು ಗೊತ್ತಾ. ಬಟ್ ಹಳೆ ರೋಡು, ಅವಾಗೆಲ್ಲ ಈ ರೋಡ್ ಇರಲಿಲ್ಲ, ಹಳೆ ರೋಡ್ ಇತ್ತು. ಅದು ಸ್ವಲ್ಪ ಹೈಟ್ ಇತ್ತು. ಡೌನ್ಗೆ ಜಂಪ್ ಮಾಡಿಬಿಟ್ಟು ಹೋಗಿ ಬೇವಿನ ಮರಕ್ಕೆ ಹೋಗಿ ಹೊಡೆದಿದ್ದ. ಗ್ಲಾಸ್ ಎಲ್ಲ ಹೊಡೆದೋಗಿತ್ತು. ಬಟ್ ಯಾರಿಗೆ ಏನು ಆಗಿರಲಿಲ್ಲ, ಸಣ್ಣ ಪುಟ್ಟ ಟಚ್ ಆಗಿತ್ತು ಅಷ್ಟೇ. ಅದಾದಮೇಲೆ ಮತ್ತೆ ಗೌರ್ಮೆಂಟ್ ಬಸ್ಗಳು, ಬೇರೆ ಬಸ್ಗಳೆಲ್ಲ ಬರ್ತಾವಲ್ಲ, ಆ ಥರ ಬಸ್ಸಲ್ಲಿ 5-5 ಜನ 10 ಜನ ಹತ್ತಿಸ್ಬಿಟ್ಟು ಕಳಿಸಿದ್ರು. ಆ ಥರ ಆಗೋಯ್ತು. ಆವಾಗಿಂದ ನಮ್ಮ ಮನೆ ದೇವ್ರಿಗೆ ಯಾವಾಗಾದರೂ ಹೋಗ್ಬೇಕಂದ್ರೆ ನಾನ್ ವೆಜ್ ತಿನ್ನೋಲ್ಲ. ಅವತ್ತು
ತಿಂದಿರೋ ಹೋಗ್ಬೇಕು. ನಾನ್ ವೆಜ್ ತಿಂದ್ಬಿಟ್ಟು ಹೋದರೆ ಆವಾಗಲೇ ಇಮಿಡಿಯೇಟಾಗಿ ತೋರಿಸ್ಬಿಡ್ತಾನೆ ದೇವರು. ಇಷ್ಟರಲ್ಲೇ ಒಟ್ಟಿನಲ್ಲಿ ನನಗೆ ಆಲ್ಮೋಸ್ಟ್ ಇಲ್ಲೇ ಅನಿಸುತ್ತೆ, ಯಾವ ಜಾಗ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದೇ ಥರ ಇತ್ತು ಹೈಟು, ಈ ಥರ ಗಿಡಗಳಿತ್ತು. ಆವಾಗೆಲ್ಲ ಬೇವಿನ ಮರ ಇತ್ತು, ಒಂದು ಬೇವಿನ ಮರ ಈ ಸೈಜು ಸುಮಾರಾಗಿತ್ತು. ಆ ಬೇವಿನ ಮರ ಹೊಡೆದಿರೋದು ಅದು ಇವಾಗ ಎಲ್ಲ ಅಂತ ಗೊತ್ತಾಗ್ತಿಲ್ಲ, ಎಲ್ಲ ರೋಡ್ ಚೇಂಜ್ ಆಗಿಬಿಟ್ಟಿದಲ್ವ, ಅದರಿಂದ ಗೊತ್ತಾಗ್ತಿಲ್ಲ. ಬಟ್ ರೋಡ್ ಚೆನ್ನಾಗಿ ಮಾಡಿದ್ರು, ಚಚ್ಬೋದು ಆರಾಮಾಗಿ. ಆವಾಗಿಂದ ನಾನ್ ವೆಜ್ ಮುಟ್ಟೋದೇ ಇಲ್ಲ. ದೇವ್ರಿಗೆ ನೀಟಾಗಿ ಸ್ನಾನ ಮಾಡಿಕೊಂಡು ಶಿಸ್ತಾಗಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರಬೇಕು, ಆ ಥರ ಇದೆ ರೂಲ್ಸು. ಅದು ಶ್ರಾವಣ ಮಾಸದಲ್ಲಾದರೂ ನಮ್ಮ ಮನೇಲಿ ನಾನ್ ವೆಜ್ಜೇ ಮಾಡಲ್ಲ. ಬಟ್ ನಾವು ಆಚೆ ತಿಂತೀವಿ, ಮನೇಲಿ ಹೇಳ್ದಿರ ಮನೇಲಿ ಯಾವತ್ತೂ ಮಾಡಲ್ಲ. ಶ್ರಾವಣ ಮಾಸ ಮುಗಿಯೋ ಗಂಟ ನಾನ್ ವೆಜ್ ತಿನ್ನೋಂಗಿಲ್ಲ ಮನೇಲಿ, ಆ ಥರ. ಸೊ 250 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿ. ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ ಗಾಡಿಗೆ, ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿಬಿಟ್ಟು ರೆಸ್ಟ್ ಕೊಡೋಣ. ಜಾಗ ಸಿಕ್ಕಾಗ್ತಿಲ್ಲ. ಇಲ್ಲೊಂದು ಊರಿದೆ, ಊರು ದಾಟದ ಮೇಲೆ ಆ ಕಡೆ ರೆಸ್ಟ್ ಕೊಡೋಣ. ಈ ಚಳ್ಳಕೆರೆ ದಾಟದ ಮೇಲೆ ಇದೆಲ್ಲ ನೋಡಿ ಫುಲ್ ಕಾಡು ಥರ ಇದೆ. ಇದು ಎಲ್ಲ ಈ ನೀಲಗಿರಿ ಮರ ಅಷ್ಟೇ, ಆ ಮುಳ್ಳು ಗಿಡ ಆ ಥರ ಇದೆ. ಸೇಮ್ ನೋಡಿ ಈ ಕಡೆ ಸೈಡ್ ನೋಡಿ ಲೆಫ್ಟಲ್ಲಿ ಫುಲ್ ಕಾಡೇ ಇದೆ ಎಲ್ಲ ಪೂರ್ತಿ. ಇಲ್ಲೊಂದು 10-15 ಕಿಲೋಮೀಟ್ರ್ ಫುಲ್ ಕಾಡಲ್ಲಿ ಹೋಗೋದು ಇದು, ಆ ಥರ ಇದೆ. ಇದು ಆನೆಕಲ್ಲು ಊರ ಹೆಸರು. ಏನಪ್ಪ ಅಂದರೆ ಇಲ್ಲಿ ಬರೀ ಬೆಟ್ಟನೇ ಇರುತ್ತೆ, ಯಾವ ಸೈಡ್ ನೋಡಿದ್ರೂ ಬೆಟ್ಟನೇ. ನೋಡಿ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ ನಿಮಗೆ, ಒಂಥರ ಥ್ರಿಲ್ಲಾಗಿದೆ. ಲೈಫಲ್ಲಿ ಹತ್ತಬೇಕು ಬೆಟ್ಟ ಈ ಥರ. ನಾನು ಈ ಊರಲ್ಲಿ ಇದ್ದಿದ್ರೆ ಎಲ್ಲ ಬೆಟ್ಟ ಹತ್ಬಿಡ್ತಾ ಇದ್ದೆ, ಒಂದೊಂದು ಬೆಟ್ಟ. ನನಗೆ ಬೆಟ್ಟ ಹತ್ತೋದಂದರೆ ತುಂಬ ಖುಷಿ. ವರ್ಷಕ್ಕೆ ಒಂದು ಸತಿ ಆಂಧ್ರಾಗೆ ಹೋಗ್ತೀನಿ, ಅಲ್ಲೆಲ್ಲ ಚೆನ್ನಾಗಿ ಹತ್ತೀವಿ. ಬಳ್ಳಾರಿ ಇನ್ನೂ 55 ಕಿಲೋಮೀಟ್ರ್ ಇದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ವ್ಯೂ ಮಾತ್ರ ಒಂಥರ ಖುಷಿ ಕೊಡುತ್ತೆ ಈ ಥರ ಬೈಕ್ ರೈಡ್ ಮಾಡಬೇಕಂದ್ರೆ, ಈ ಥರ ಜಾಗದಲ್ಲೆಲ್ಲ. ಏನಿದೆ ನೋಡಿ, ಸಖತ್ತಾಗಿ ಮಜಾ ಕೊಡುತ್ತೆ. ಇಲ್ಲಿಂದ ಆಂಧ್ರಾಗೆ ಹೋಗೋದಿದು. ಇಲ್ಲಿ ಕೆಳಗಡೆ ಲೆಫ್ಟ್ ಎತ್ಕೊಂಡು ಒಳಗಡೆ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಆಂಧ್ರಾಗೆ ಹೋಗುತ್ತೆ. ಇದು ಯಾವುದು, ಇದು ರಾಯದುರ್ಗ ಅಂತಾರೆ, ಇದು ಆ ಕಡೆ ಹೋಗುತ್ತೆ. ನಮ್ಮದು ಬಳ್ಳಾರಿಗೆ ಸ್ಟ್ರೈಟ್ ಹೋಗೋದು. ಖುಷಿ ಕೊಡುತ್ತೆ ನೋಡಿ, ಇದು ಒಂಥರ ಮಜಾ. ಆ ಕಡೆ ನೋಡು ಎಲ್ಲ ಸೈಡು ಅಷ್ಟೇ ಇದೆ, ಕಣ್ಣಿಗೆ ಕಾಣಿಸಿರೋ ಜಾಗ ಎಲ್ಲ ಬೆಟ್ಟನೇ ಕಾಣಿಸ್ತಾ ಇದೆ ಇಲ್ಲಿ ಪೂರ್ತಿ. ಇಲ್ಲಿರೋರಿಗೆಲ್ಲ ಇದೆಲ್ಲ ಮಾಮೂಲಿ ಆಗ್ಬಿಟ್ಟಿರುತ್ತೆ, ಬಟ್ ನಮಗೆಲ್ಲ ಒಂಥರ ಸ್ಪೆಷಲ್ ಥರ ಇದೆಲ್ಲ ಬೆಟ್ಟ. ಇಲ್ಲಿ ನೋಡಿ ಕೋತಿಗಳು ರೋಡ್ ಕ್ರಾಸ್ ಮಾಡ್ತಾ ಇದೆ. ಓ ಸೂಪರು. ಸಿಂಧಿ ಮರಿ ನೋಡಿ, ಮರಿ ಕೋತಿ, ಚಿಕ್ಕ ಮರಿ, ಎಷ್ಟು ಚೆನ್ನಾಗಿದೆ ನೋಡಿ. ಅದೆಲ್ಲ ಹೋಯ್ತು. ನೋಡಿ ಇಲ್ಲೆಲ್ಲ ಬೆಟ್ಟ ಇದಲ್ವಾ, ಬೆಟ್ಟ ಇರೋದಕ್ಕೋಸ್ಕರ ಕೋತಿಗಳು ಜಾಸ್ತಿ. ಓ ಇಲ್ಲೊಂದು ದೊಡ್ಡದು ಬಂದ್ಬಿಟ್ಟು ಇಲ್ಲೆಲ್ಲ ನಮ್ಮ ಸೈಡ್ ಥರ ಅದು ಇದು ಆಚೆ ಇಕ್ಕಿದ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಡ್ತದೆ. ಎಲ್ಲ ಮನೇಲಿ ಸೇಫ್ಟಿ ಇಕ್ಬೇಕು, ಯಾಕಂದರೆ ಕೋತಿಗಳು ಜಾಸ್ತಿ ಇರುತ್ತೆ ಇಲ್ಲೆಲ್ಲ. ಯಾಕಂದರೆ ಸುತ್ತಮುತ್ತಲು ಬೆಟ್ಟ ಅಲ್ವಾ, ಬೆಟ್ಟ ಇರೋ ಜಾಗದಲ್ಲಿ ಪಕ್ಕ ಕೋತಿ ಇರುತ್ತೆ. ಇವಾಗ ನಾನು ಮದುವೆಗೆ ಹೋಯ್ತಿದ್ದೀನಲ್ಲ, ನಮ್ಮ ಬಾಂಬೆದವ್ರ ತಂಗಿದು, ಅವ್ರ ಊರಲ್ಲೂ ಬೆಟ್ಟ ಇದೆ. ಬಟ್ ಅದೆಲ್ಲ ಇದು ಒಂಥರ ಬೆಟ್ಟ, ಅದೊಂಥರ ಬೆಟ್ಟ. ಅದೊಂಥರ ಬ್ಲ್ಯಾಕ್, ಫುಲ್ಲು ಬ್ಲ್ಯಾಕ್ ಇರುತ್ತೆ, ಆ ಥರ ಬೆಟ್ಟ ಅದು. ಅಲ್ಲಿ ಅವ್ರ ಊರಲ್ಲೂ ಕೋತಿಗಳು ಜಾಸ್ತಿ. ಅಲ್ಲೂ ಅಷ್ಟೇ, ಅವರು ಯಾವುದಾದ್ರೂ ಕೊಬ್ಬರಿ ಏನಾದರೂ ತಿನ್ನೋ ಐಟಮ್ ಆಚೆ ಇಕ್ಬಿಟ್ರೆ ಆವಾಗಲೇ ಕರೆಕ್ಟಾಗಿ 10 ನಿಮಿಷ ಕೋಲ್ಡ್ ಆಗಿಬಿಟ್ಟದೆ. ಕರೆಕ್ಟಾಗಿ 10 ನಿಮಿಷ ಬಿಟ್ಟರೆ ಎದ್ಬಿಡ್ತದೆ ಅಷ್ಟೇ. ಅಲ್ಲಿರೋಲ್ಲ ಆಚೆ ಜಾಗದಲ್ಲಿ, ನಾವೇನು ಇಕ್ಕಿರ್ತೀವಿ ಆ ಜಾಗದಲ್ಲಿ ಯಾವುದಿರಲ್ಲ, ಆ ಥರ ಎದ್ಬಿಡುತ್ತೆ. ಆ ಥರ ಎಲ್ಲಾದರೂ ಕೂತ್ಕೊಂಡು ಅಂತ ನೋಡ್ತಾ ಇದ್ದೀನಿ.
ರೆಸ್ಟ್ ಕೊಡಬೇಕು. 270 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ, ಎಲ್ಲೂ ನಿಲ್ಲಿಸೇ ಇಲ್ಲ. ಟೀ ಕುಡಿಯೋಕ್ಕೂ ನಿಲ್ಲಿಸಿಲ್ಲ, ಮನೇಲಿ ಟೀ ಕುಡ್ದು ಬಂದಿರೋದು. ಇಲ್ಲೇ ಬೆಟ್ಗಳು ನೋಡ್ಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಚೆನ್ನಾಗಿರೋ ಜಾಗದಲ್ಲಿ. ಬನ್ನಿ ಆಯಿತು, ಎಲ್ಲಾದ್ರೂ ಗಾಡಿ ನಿಲ್ಲಿಸ್ಬಿಟ್ಟು ಸಿಗ್ತೀನಿ. ಬಳ್ಳಾರಿ ತಲುಪಿದ್ದೀವಿ ನೋಡಿ. ಬಳ್ಳಾರಿ ಫುಲ್ಲು ಇದೆಲ್ಲ ಮೈನಿಂಗ್ಸ್ ಫ್ಯಾಕ್ಟ್ರಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. ಇನ್ನೂ 15 ಕಿಲೋಮೀಟ್ರ್ ಇದೆ ಬಳ್ಳಾರಿ, ಬಟ್ ಇಲ್ಲಿಂದನೇ ಬಳ್ಳಾರಿ ಇಲಾಖೆ ಬಂದ್ಬಿಡ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಆ ಕಡೆ ಇದೆ, ಬಟ್ ಆ ಹಳೆ ರೋಡಲ್ಲಿ ಹೋದರೆ ಜಾಸ್ತಿ ಕಾಣಿಸುತ್ತೆ. ಬಟ್ ಈ ಹೊಸ ರೋಡಲ್ಲಿ ಇದೊಂದು ಕಾಣಿಸುತ್ತೆ. ಇಲ್ಲೊಂದು ಫ್ಯಾಕ್ಟ್ರಿ ಇದೆ ನೋಡಿ, ಇದೊಂದು. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಮುಂದೆ ಇದೆ ನೋಡಿ. ಈ ಗಿಡ ಮರ ಎಲ್ಲ ರೋಡು ಎಷ್ಟು ಕಪ್ಪಗಾಗ್ಬಿಟ್ಟಿದೆ ಗೊತ್ತಾ ಧೂಳಿಗೆ ಈ ಫ್ಯಾಕ್ಟ್ರಿಯಿಂದ. ಇಲ್ಲೇನು ವ್ಯವಸಾಯ ಮಾಡೋಕ್ಕಾಗಲ್ಲ, ಏನಾಗಲ್ಲ, ಆ ಥರ ಆಗಿದೆ ನೋಡಿ. ಮರಗಳು ನೋಡ್ತಾ ಇರ್ಬೋದು ನೀವು, ಕಲರ್ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇದೊಂದು ಮೈನಿಂಗು ಬರೀ ಇದೆ ಇಲ್ಲಿ ನೋಡಿ. ಮರ ನಿಮ್ಗೆ ಕಾಣಿಸ್ತಾ ಇರ್ತದೆ ನೋಡಿ ಲೆಫ್ಟಲ್ಲಿ, ಅದೆಲ್ಲ ಹಸಿರ್ದು, ಆದರೆ ಕಪ್ಪು ಕಾಣಿಸ್ತಾ ಇದೆ ನೋಡಿ ನಿಮಗೆಲ್ಲ. ಧೂಳು ಕೂತ್ಕೊಂಡು ಫುಲ್ ಕಪ್ಪಾಗಿದೆ. ಆ ಲೆಫ್ಟಲ್ಲಿ ನೋಡಿ ಮೈನಿಂಗ್ಸ್, ದೊಡ್ಡ ಮೈನಿಂಗ್ಸ್ ಇದೆ ಆ ಸೈಡ್. ಆದರೆ ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ ಫ್ಯಾಕ್ಟ್ರಿ, ಸಿಕ್ಕಾಪಟ್ಟೆ ಇದೆ. ಬಳ್ಳಾರಿ ಫೇಮಸ್ ಏನಂದರೆ ಮೈನಿಂಗ್ಸು. ನಾವು ಆ ರೋಡಲ್ಲಿ ಹೋಗ್ತಾ ಇದ್ವಿ ಅವಾಗ, ಆ ರೋಡಲ್ಲಿ ಹಳೆ ರೋಡು. ಬಟ್ ಇವಾಗ ಏನು ಮಾಡಿದೆ ಅಂದರೆ ಹಿಂಗೆ ಮಾಡಿದ್ದಾರೆ. ಹಳೆ ರೋಡ್ ಅಲ್ಲಿದೆ, ಬಟ್ ಇದು ಹೊಸ ರೋಡು. ಇದು ಸ್ವಲ್ಪ ಚೆನ್ನಾಗಿದೆ ರೋಡು. ಅಲ್ಲೆಲ್ಲ ಬರೀ ಹಂಸು ಅದು ಇದು ಬೇಜಾನಿದೆ. ರೈಲ್ವೆ ಟ್ರ್ಯಾಕ್ ಪಕ್ಕ ಹೋಗೋದು. ಬಟ್ ಇವಾಗ್ಲೂ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಹೋಗ್ಬೇಕು. ಓ ಅಂಕಲ್ ಏನು ಸ್ಪೀಡಾಗಿ ಅವ್ರು ನೋಡ್ರಿ. ಇವಾಗ್ಲೂ ಅದ್ರ ಪಕ್ಕನೇ ಹೋಗ್ಬೇಕು, ಬಟ್ ಸ್ವಲ್ಪ ಹತ್ರ ಆಗುತ್ತೆ ಅಲ್ಲಿಂದ. ಆ ರೈಲ್ವೆ ಟ್ರ್ಯಾಕ್ ಪಕ್ಕ ರೋಡ್ ಏನು ಸರಿ ಇಲ್ಲ, ಫುಲ್ ಟ್ರಾಫಿಕ್ಕು, ಧೂಳು ಆ ಥರ ಇರುತ್ತೆ. ನಾವು ಬಳ್ಳಾರಿ ದಾಟೋ ಗಂಟ ಬರೀ ಧೂಳೇ. ಇವಾಗ ಯಾವ ಕಡೆ ನೋಡಿದ್ರೂ ಮೈನಿಂಗ್ಸ್ ಫ್ಯಾಕ್ಟ್ರಿನೇ ಕಾಣಿಸುತ್ತೆ ನೋಡಿ ಸುತ್ತಮುತ್ತಲು. ಇದು ತುಂಗಭದ್ರಾ ನದಿ. ಇದು ಹೊಸಪೇಟೆಯಿಂದ ಬರುತ್ತೆ. ಹೊಸಪೇಟೆ ಡ್ಯಾಮ್ ಗೊತ್ತಿರುತ್ತೆ ನಿಮಗೆ, ಅಲ್ಲಿಂದ ಬರುತ್ತೆ ತುಂಗಭದ್ರಾ ನದಿ. ಇದೇ ನದಿ ಕೆಳಗಡೆ ನಮ್ಮೂರಿಗೆ ಸೇರುತ್ತೆ. ನಮ್ಮೂರಿಂದ 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಅಷ್ಟು ಹತ್ರ ಇರೋದು ನಮ್ಮೂರು ಈ ನದಿಗೆ. ಟಚ್ ಆಗೋ ಥರ. ಜಾಸ್ತಿ ನೀರು ಬಂದರೆ ನಮ್ಮೂರವರೆಲ್ಲ ಹೆದರ್ತಾರೆ, ಆ ಥರ ಬರುತ್ತೆ ಒಂದೊಂದು ಸತಿ. ನೀರೇ ಇಲ್ಲ ನೋಡಿ, ಫುಲ್ ಖಾಲಿ ಇದೆ ನದಿ. ಮಳೆಗಾಲ ಒಂದೊಂದು ಟೈಮು ಊರೊಳಗೆ ಬಂದುಬಿಡ್ತದೆ, ಅಕ್ಕಪಕ್ಕ ಊರಿದ್ರೆ ಫುಲ್ ಅಲ್ಲೆಲ್ಲ ಬರುತ್ತೆ. ಇವಾಗ ನೋಡಿ ಖಾಲಿ ಇದೆ. ಆದರೆ ನಮ್ಮೂರ ಹತ್ರ ತೋರಿಸ್ತೀನಿ ನಾಳೆ. ಈ ರೋಡೇ ಸರಿ ಇಲ್ಲ. ನಾಳೆ ಹೋಗಿ ಸ್ನಾನ ಮಾಡೋಣ ನಮ್ಮೂರ ಹತ್ರ ಈ ನದಿಲಿ. ಇನ್ನೂ 150 ಕಿಲೋಮೀಟ್ರ್ ಹೋಗ್ಬೇಕು ಹೆಚ್ಚು ಕಮ್ಮಿ ನಮ್ಮೂರಿಗೆ. ಅಲ್ಲೋದ್ರೆ ಇದೇ ನದಿ ಸಿಗುತ್ತೆ ನಮಗೆ ಕೆಳಗಡೆ. ಸ್ನಾನ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡೋಣ ನಾಳೆ ಸ್ನಾನ ಮಾಡೋಣ. ಆದರೆ ಇಲ್ಲಾಂದರೆ ನಾಡಿದ್ದು ಮಾಡೋಣ, ಹೆಂಗಾಗುತ್ತೋ ನೋಡಿಕೊಂಡು ಸ್ನಾನ ಮಾಡ್ತೀನಿ. ಬಟ್ ನಾಳೆ ವೀಡಿಯೋ ಮಾಡ್ತೀನಿ ಬಿಡಿ. ಒಟ್ಟಿನಲ್ಲಿ ನದಿದು ನಮ್ಮ ಹುಡುಗರಿದ್ರೆ ನಮ್ಮ ಹುಡುಗರು ಕರ್ಕೊಂಡೋಗಿ ಸ್ನಾನ ಮಾಡ್ತೀವಿ ನದಿಯಲ್ಲಿ. ಚಿಕ್ಕ ವಯಸ್ಸಲ್ಲಿ ಇದರಲ್ಲೇ ನಾವೆಲ್ಲ ಏಡಿ ಹಿಡಿತಾಯಿದ್ವಿ. ಏಡಿ ಹಿಡ್ಕೊಂಡು ಸುಟ್ಕೊಂಡು ತಿಂತಾಯಿದ್ವಿ ಮೀನು ಎಲ್ಲ. ಚಿಕ್ಕ ವಯಸ್ಸಲ್ಲಿ ಒಂಥರ ಖುಷಿ, ಮೀನು ಹಿಡಿಯೋದು, ಏಡಿ ಹಿಡಿಯೋದು. ಇವಾಗ ಯಾರು ಹಿಡಿತಾರೆ? ಇವಾಗ ನೀರು ಒಳಗೆ ಇಳಿಬೇಕಂದ್ರೇ ಭಯ ಆಗುತ್ತೆ ಹುಡುಗರಿಗೆ. ಅಷ್ಟು ಭಯ ಬೀಳ್ತಾರೆ, ಏನೋ ನೀರಲ್ಲಿ ಏನೋ ಇದೆ ಅನ್ನೋ ಥರ. ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆಂಗೋ ಆಡ್ತಾಯಿದ್ವಿ ನೀರಲ್ಲಿ. ಬಟ್ ಇವಾಗೆಲ್ಲ ಗಲೀಜು ನೀರು, ಆವಾಗ ಚೆನ್ನಾಗಿರ್ತಾಯಿತ್ತು. ಇಲ್ಲಿಗೆ ಎಂಡ್ ಆಯಿತು. ಹತ್ತತ್ರ ಬಂದಿದ್ದೀನಿ. ಸಿರುಗುಪ್ಪ ಕ್ರಾಸ್ ಪಾಸ್ ಮಾಡಿದ್ದೀನಿ. ನೆಕ್ಸ್ಟ್ ಸಿಂಧನೂರು ಆಗಿದ ತಕ್ಷಣ ನಮ್ಮ ಮನೆಯವ್ರ ಊರು. ಅಲ್ಲೋಗಿ ಫ್ರೆಶ್ ಆಗಿ 3 ಗಂಟೆಯಿಂದ ಓಡ್ತೀನಿ ಮದುವೆ ಮನೆಗೆ. ಇವಾಗ ಹೋಗಿ ನಮ್ಮ ಮನೆಯವ್ರ ಊರಲ್ಲಿ ಫ್ರೆಶ್ ಆಯ್ತೀನಿ. ನಮ್ಮ ತಮ್ಮ ಇರ್ತಾನೆ. ಫ್ರೆಶ್ ಆಗಿಬಿಟ್ಟು
ಮುಂದೆ 1 ಅವರ್ ಆರಾಮಾಗಿ ರೆಸ್ಟ್ ಎತ್ಕೊಂಡು ಆಮೇಲೆ ಓಡೋಣ. ಹೈವೇ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಮ್ಮ ಮನೆ ಅಂದರೆ ನಮ್ಮ ಮನೆ ಅಲ್ಲ, ನಮ್ಮ ಮನೆಯವ್ರ ಮನೆಗೆ ಹೋಗೋ ರೋಡು ಇಲ್ಲೇ ಬಂತು. ಇಲ್ಲಿ ರೈಟ್ ಕಟ್ ಆಗಬೇಕು. ಕಟ್ ಆದರೆ ಇಲ್ಲಿಂದ 1.5 ಕಿಲೋಮೀಟ್ರು, ಹೈವೇಯಿಂದ 1.5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೊ ಇನ್ನೇನು ಹೋಗೋಣ ಅಷ್ಟೇ. ಇದೆಲ್ಲ ಮಣ್ಣು ರೋಡ್, ಇದು ರೋಡ್ ಇಲ್ಲ. ಅವರು ಒಂಥರ ಜಮೀನಲ್ಲಿ ಇರೋ ಥರ ಇರೋದು. ಒಂದು 10-15 ಮನೆ ಇದೆ ಅಲ್ಲಿರೋದು. ಊರೊಳಗಡೆ ಇಲ್ಲ, ಇವರು ಆಚೆ ಇದ್ದಾರೆ, ಜಮೀನಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಇವಾಗ. ಸ್ವಲ್ಪ ರೋಡ್ ಚೆನ್ನಾಗಿರಲ್ಲ ಇದು. 1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಇವಾಗ. ಈ ಟ್ರೈನ್ದು ಹಾಕ್ತಾರೆ, ಟ್ರೈನ್ ಟ್ರ್ಯಾಕ್ ರೆಡಿ ಮಾಡ್ತಾವ್ರೆ. ಈ ಸಿಂಧನೂರಿಗೆ ಆಗ್ಬಿಟ್ಟೈತೆ. ಸಿಂಧನೂರಿಂದ ರಾಯಚೂರಿಗೆ ರೋಡ್ ರೆಡಿ ಮಾಡ್ತಾವ್ರೆ, ಟ್ರೈನ್ದು ಟ್ರ್ಯಾಕು. ಅದಕ್ಕೆ ಲಾರಿಗಳೆಲ್ಲ ಮಣ್ಣು ಹೊಡಿತೈತೆ. ಅದರಿಂದ ರೋಡೆಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟೈತೆ. ಎಲ್ಲ ಗಬ್ಬೆಬ್ಬಿಸ್ಬಿಟ್ಟೈತೆ. ಹೆಂಗಿದೆ ನೋಡಿ, ಮೈಯೆಲ್ಲ ಹಂಗೆ ವೈಬ್ರೇಷನ್ ಆಗ್ತೈತೆ. ಬಿಸಿಲು, ನಮ್ಮ ಊರಿಗೆ ಬಂದ್ರೇ ಬಿಸಿಲಿಗೆ ತಡೆಯೋಕ್ಕಾಗಲ್ಲ, ಆ ಥರ ಬಿಸಿಲಿದೆ ನೋಡಿ. ಕಣ್ಣು ಕುಗ್ತೈತೆ ಹಂಗೆ ಬಿಸಿಲಿಗೆ. ಇದೇ ನಾನು ಹೇಳ್ದನಲ್ಲ ಟ್ರೈನ್ದು ಟ್ರ್ಯಾಕ್ ಬರ್ತದಂತ, ಡಬಲ್ ಟ್ರ್ಯಾಕು. ಎಷ್ಟು ದೊಡ್ಡದಾಗಿ ಮಾಡೋರು ನೋಡಿ. ಎಲ್ಲಿ ಇಳಿಯೋಕ್ಕೆ ಎಲ್ಲಿದೆ ಗೊತ್ತಿಲ್ವೇ. ಚೆನ್ನಾಗಿ ಮಾಡವ್ರೆ, ಗ್ರೌಂಡ್ ಥರ. ಕಲಿಯೋಕ್ಕೆ ಚೆನ್ನಾಗಿದೆ. 2 ವೀಲರ್ ಯಾರಾದ್ರು ಹೊಸ್ದಾಗಿ ಕಲಿಯೋರಿದ್ರೆ ಆರಾಮಾಗಿ ಕಲಿಬೋದು ಇಲ್ಲಿ ಬಂದು. ಚೆನ್ನಾಗಿ ಮಾಡವ್ರೆ. ಇನ್ನೂ ಬ್ರಿಡ್ಜ್ಗಳು, ಆಮೇಲೆ ಈ ಮೋರಿಗಳು ಎಲ್ಲ ರೆಡಿ ಮಾಡ್ತಾವ್ರೆ. ಆಲ್ರೆಡಿ ಇದು ರೆಡಿ ಮಾಡಿ 3 ವರ್ಷ ಆಯಿತು. ರೆಡಿ ಮಾಡ್ತಾನೆ ಅವರು 3 ವರ್ಷದಿಂದ. ಇನ್ನೂ 2 ವರ್ಷ ಆಗುತ್ತೆ ಇದು ರೆಡಿ ಮಾಡೋಕ್ಕೆ. ಟ್ರೈನ್ ಬರೋಷ್ಟಕ್ಕೆ ಹೆಚ್ಚು ಕಮ್ಮಿ 2ರಿಂದ 3 ವರ್ಷ ಆಗುತ್ತೆ. ನೋಡೋಣ, ಟ್ರೈನ್ ಬಂದರೆ ನಾವು ಟ್ರಯಲ್ ಹಾಕೋಣ ಟ್ರೈನ್ಗೆ, ಬೆಂಗಳೂರಿಂದ ಇಲ್ಲಿಗೆ. ಹೆಂಗಿದೆ ನೋಡ್ರಿ ರೋಡ್, ಎಲ್ಲ ಗಬ್ಬೆಬ್ಬಿಸ್ಬಿಟ್ಟವ್ರೆ ಈ ಲಾರಿಗಳು. ಮಳೆ ಬಂದರೆ ಅಷ್ಟೇ ಮುಗೀತ, ಲಾರಿ ಏನು ಓಡಾಡೋಂಗಿಲ್ಲ. ಏನಿದ್ರು ಇವಾಗ ಬೇಸಿಗೆ ಟೈಮಲ್ಲೇ ಓಡಾಡಬೇಕು ಗಾಡಿಗಳು. ಇಲ್ಲಿಗೆ ಬಂತ್ರೆ ಹಂಗೂ ಹಿಂಗೂ ಮಾಡಿ ಬಂದ್ವಿ ನಮ್ಮ ಮನೆಯವ್ರ ಊರಿಗೆ. ಇನ್ನೂ ಯಾರು ಹೋಗಿಲ್ವಂತೆ, ಎಲ್ಲರೂ ಇಲ್ಲೇ ಅವರಂತೆ. ಫಸ್ಟ್ ಹೋಗಿ ಊಟ ಮಾಡೋಣ, ಹೊಟ್ಟೆ ಹಸಿತೈತೆ. ಫ್ರೀ ಸರ್